Welcome, the one and only original gangster of Desai Group of Companies, Mr. Surya Prakash Desai. ಏನ್ರಪ್ಪ ಇದೆಲ್ಲ ನಿಮ್ದು? ತಾತ ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ. ಸರ್ಪ್ರೈಸಾ? ಇದೇನಾ ಸರ್ಪ್ರೈಸು? ನೀವಿಬ್ರು ಹನಿಮೂನ್ ಹೋಗಿದ್ದೀವಿ ಅನ್ನೋ ಸರ್ಪ್ರೈಸ್ ಕೊಡ್ತೀರಂತ ನಾನು ಅನ್ಕೊಂಡ್ರೆ ಇದು ಹನಿಮೂನ್ಗೆ ಹೋಗೋ ಸರ್ಪ್ರೈಸ್. ನೀವಿಬ್ರು ಸೇರ್ಕೊಂಡು ನಾನು ಯಾವತ್ತೂ ಸಂತೋಷವಾಗಿರಬಾರ್ದು, ನೆಮ್ಮದಿಯಾಗಿರಬಾರ್ದು ಅಂತ ತೀರ್ಮಾನ ತಗೊಂಡೋಗಿದ್ದೀರಾ, ಹೌದಾ? ತಾತ, ಇವತ್ತು ನಿಮ್ ಹುಟ್ಟಿದ ಹಬ್ಬ. ಇವತ್ತಿನ ದಿನನೂ ಈ ತರ ಮಾತಾಡ್ಬೇಕಾ? ವೆರಿ ಬ್ಯಾಡ್ ತಾತ. ನನ್ ಬರ್ತ್ಡೇನಾ? ಇನ್ನೇನ್ ಮತ್ತೆ? ಬರ್ತೇ ಹೋಗ್ಬಿಟ್ಟು. ತಾತ ನಿಮಗೆ ವಿಶ್ ಮಾಡ್ಬೇಕು ಅಂತ ಎಲ್ಲರೂ ಕಾಯ್ತಾ ಇದಾರೆ, ಬನ್ನಿ. ಆಯ್ತು ನೋಡ್ರಿ, ಬನ್ನಿ ಬನ್ನಿ. ಬನ್ನಿ. ನೀವಿಬ್ರು ಇನ್ನು ನೀವು ಹೋಗಿ ಬನ್ನಿ ತಾವು ಅನ್ನೋದನ್ನ ಬಿಟ್ಟೇ ಇಲ್ವಾ? ವಾ 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 ಅಪ್ಪಾಜಿ, ಮೊಮ್ಮಕ್ಕಳ ಜೊತೆಲಿ ನಡ್ಕೊಂಡು ಬರ್ತಾ ಇದ್ರೆ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ವಿವಿಯನ್ ರಿಚರ್ಡ್ಸ್ ತರ ಗತ್ತ ಕಾಣಿಸ್ತಿದ್ದೀರಾ ನೀವು. ಅಕ್ಕಪಕ್ಕ ಮೊಮ್ಮಕ್ಳಿದ್ರೆ ಎಷ್ಟೊಂದು ಖುಷಿ ಸಿಗ್ತಾ ಇದೆ, ಕೈಗೊಂದು ಮರಿ ಮೊಮ್ಮಗ ಬಂದ್ಬಿಟ್ಟ ನನ್ ಗೊತ್ತೇ ಬೇರೆ. ಏನಂತೀರಾ? ಏನ್ ಮಾವಯ್ಯ, ಇಲ್ದೇ ಇರೋ ಮರಿ ಮೊಮ್ಮಗು ಬಗ್ಗೆ ಯೋಚನೆ ಮಾಡ್ತಾ ಇರೋ ಮರಿ ಮೊಮ್ಮಕ್ಕಳ ಬಗ್ಗೆ ಮರ್ತೇ ಬಿಟ್ರಲ್ಲ. ಏನಮ್ಮ ಭಾರ್ಗವಿ ನೀನ್ ಹೇಳ್ತಾ ಇರೋದು? ನಾನು ಆಸೆ ಪಡೋದಕ್ಕೆ ಅರ್ಥನೇ ಇಲ್ವೇನು? ಇಲ್ಲಿರೋರು ನನ್ನ ಮರಿ ಮೊಮ್ಮಕ್ಕಳೇ. ಇನ್ನೊಬ್ಬ ಬರ್ತಾನಲ್ಲ ಮರಿ ಮೊಮ್ಮಗ, ಅವನು ನಮ್ಮ ವಂಶದವನೇ. ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಏನೋ ತಿಳುವಳಿಕೆ ಇದೀನಿ ಅಂತ ನಾನು ಕೇಳಿದ್ರೆ ಏನೇನೋ ಮಾತಾಡ್ತಿದ್ಯಾ ನೀನು? ತಾತ, ಈಗ ಚಿಕ್ಕಿ ಏನಂದು ಅಂತ ನೀವು ಕೋಪ ಮಾಡ್ಕೋತಾ ಇದ್ದೀರಾ? ನೋಡಿ, ನನ್ನ ಜನ್ಮದಿನಕ್ಕೆ ನಾನು ಮೊಮ್ಮಕ್ಕಳಲ್ಲಿ ಕೇಳ್ತಿರೋದು ಒಂದು ಮರಿ ಮೊಮ್ಮಗನ ಕೊಡಿ ಅಂತ, ಆ ಭರವಸೆನ. ಅದೇ ನನ್ನ ಉಡುಗೊರೆ, ಬೇರೆ ಏನು ಬೇಕಾಗಿಲ್ಲ. ಯಾಕೋ ನಮ್ಮ ಅಪ್ಪಾಜಿ ಆಸೆನ ಈ ರಾಮ ಸೀತೆ ಈಡೇರಿಸದೆ ಬಿಡಲ್ಲ ಅನ್ಸುತ್ತೆ. ಈ ಸಲನೂ ಕಪ್ ನಮ್ದಲ್ಲ. ಭಾರ್ಗವಿಯತೆ ನನ್ಗೆ ಅರ್ಥನೇ ಆಗಲ್ಲ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ಹೀಗೆ ಆಡ್ತಿದ್ದಾರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? Happy birthday to you. Happy birthday to you. Birthday to you. Tata. ನನಗ Who Tata? To you. ಕೂದಲು ಅನಿ ಮತ್ತೆ ನಾನು ಸೇರ್ಕೊಂಡು ಮಾಡಿದ್ದು ಹೇಗಿದೆ? ಅಯ್ಯೋ, ನಿಮ್ಮ ಹಾಗೆ ಮುದ್ದಾಗಿದೆ. ತುಂಬ ಥ್ಯಾಂಕ್ಸ್ ಅಪ್ಪ. ಹುಟ್ಟುಹಬ್ಬದ ಶುಭಾಶಯಗಳು. ಆಶೀರ್ವಾದ. ಒಳ್ಳೇದಾಗಿ ಒಳ್ಳೇದಾಗಿ. ನೀವ್ ಯಾವತ್ತೂ ನಮ್ ಜೊತೆ ಹೀಗೆ ನಗ್ನಗ್ತಾ ಸಂತೋಷವಾಗಿ ಆರೋಗ್ಯವಾಗಿರ್ಬೇಕು. ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾ. ಅಪ್ಪಾಜಿ 75 ಹೊಡೆದಾಯ್ತು, ಇನ್ನು 25 ಹೊಡೆದು ಸೆಂಚುರಿ ಬಾರಿಸ್ಬಿಡ್ಬೇಕು ನೀವು. ನಾನು ಇನ್ನೂ ಜಾಸ್ತಿ ಇರ್ಬೇಕು ಅನ್ಕೊಂಡಿದ್ದೀನೋ. ಜನ್ಮದಿನದ ಶುಭಾಶಯ. ಒಳ್ಳೇದಾಗಿ, ನಿನಗೆ ಒಳ್ಳೆ. ಮನಸ್ಸು ತುಂಬಿ ಬರ್ತಿದೆ ಕಣ್ರಪ್ಪ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಏನು ಹೇಳಿ? ಈ ಮನೆಯಲ್ಲಿ ನಿಮ್ಮೆಲ್ಲರ ಪ್ರೀತಿಯಿಂದಲೇ ಸುಖ, ನೆಮ್ಮದಿ, ಶಾಂತಿ ತುಂಬಿರೋದು. ಹೀಗೆ ಸಂತೋಷವಾಗಿರುವಾಗಲೇ ನನ್ನ ಪ್ರಾಣ ಪಕ್ಷಿ ಆರೋಗ್ಯ. ತಾತ, ಮತ್ತೆ ಶುರು ಹಚ್ಕೊಂಡ್ರಾ? ಮತ್ತೆ ಮಾಡಲೇಬೇಕಲ್ಲ. ನಂದೊಂದು ಅಪ್ಲಿಕೇಶನ್ ನಿಮ್ಮ ಮುಂದೆ ಇನ್ನೂ ಹಂಗೆ ಇದೆಯಲ್ಲ.
ಆಶೀರ್ವಾದ ಮಾಡಿ. ಒಳ್ಳೇದು ಬರ್ರಿ. ಅನಿ ನೀನು ಕಾಲು ನಮಸ್ಕಾರ ಮಾಡ್ಕೋ. ದೊಡ್ಡವ್ರಿಗೆ ಆಶೀರ್ವಾದ ನಾವು ಮಾಡೋಕ್ಕಾಗಲ್ಲ, ಅದಕ್ಕೆ ಅವ್ರಿಗೆ ವಿಶ್ ಮಾಡಿ ಆಶೀರ್ವಾದ ತಗೋಬೇಕು. ನೀನು ತಗೋ. ನಮಗೆ ನಾವೇ ಆಶೀರ್ವಾದ ಮಾಡ್ಕೊಳಕ್ಕಾಗಲ್ಲ, ನಿಮ್ಮಂಥವ್ರಿಗೆಲ್ಲ ಆಶೀರ್ವಾದ ಮಾಡಿ ಆಯುಷ್ ಜಾಸ್ತಿ ಮಾಡ್ಕೋಬೇಕು. ಮಾಡಿ ನಮಸ್ಕಾರ. ನೀವಿಬ್ಬರು ನಮ್ಮ ಮನೆಯ 2 ಮಾಣಿಕ್ಯ ಇದ್ದ ಹಾಗೆ. ತಾತ ಹೇಗಿತ್ತು ನಮ್ ಡಾನ್ಸು? ತುಂಬಾ ಚೆನ್ನಾಗಿತ್ತು, ಸೂಪರ್. ನಾನು ಅನಿ ಕರಾಟೆ ಮಾಡೋಣ ಅನ್ಕೊಂಡ್ವಿ, ಆದ್ರೆ ನೀವ್ ಹೆದರ್ಕೊಂಡ್ ಬಿಡ್ತೀರಾ ಅಂತ ಡಾನ್ಸ್ ಮಾಡಿದ್ವಿ. ಕರಾಟೆ ಅಂದ್ರೇನು? ಬೇಡ ಬೇಡ, ನಿಮ್ಮ ಅಪ್ಪ ಅಮ್ಮ ಹತ್ರ ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಸಾಕ್ತಾನೆ ಇದೆ. ಎಕ್ಸ್ಕ್ಯೂಸ್ ಮೀ. ಎಸ್ ಸರ್. ನನ್ನ ಹೆಸರು ರುದ್ರೇಶ್ ಅಂತ. ನಾನು ಮೆಡಿಕಲ್ ರೆಪ್ರೆಸೆಂಟೇಟಿವ್. ಡಾಕ್ಟರ್ ಅನಂತಲಕ್ಷ್ಮಿ ಅವರು ಇದ್ದಾರಾ? ಅವ್ರು ಬೇರೆ ಒಂದು ಈವೆಂಟಲ್ಲಿದ್ದಾರೆ. ಓ ಹೌದಾ? ಇನ್ ಕೇಸ್ ಇವತ್ತು ಅವ್ರು ಸಿಗಲಿಲ್ಲ ಅಂದರೆ ನಾಳೆ ಬಂದು ನೋಡ್ಬೋದಾ? ಸರ್ ಡೈಲಿ 11 o'clock ಕ್ಲಿನಿಕ್ಕಿಗೆ ಬರ್ತಾರೆ, 2 o'clock ಲಂಚ್ ಬ್ರೇಕು, ಆಮೇಲೆ 6 to 9 ಇರ್ತಾರೆ. ಹಾಗಿದ್ರೆ ಲಂಚ್ ಬ್ರೇಕಲ್ಲಿ ನೋಡ್ಬೋದಲ್ಲ? ಕಷ್ಟ ಸರ್, ನಾಳೆ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸರಿ, ಆಗಿದ್ರೆ ನಾನು ನಾಳೆ ಕಾಲ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೋತೀನಿ. ಥ್ಯಾಂಕ್ ಯು ಸೋ ಮಚ್. ಕಾಣಿಸ್ತಾಯಿಲ್ವೇನ್ರಿ ನಿಮಗೆ? ಸಾರಿ. ಐ ಆಮ್ ವೆರಿ ಸಾರಿ. ಡಾಕ್ಟರ್ ಅನಂತಲಕ್ಷ್ಮಿ ಅವರಿದ್ದಾರಾ? ಆಚೆ ಹೋಗಿದ್ದಾರೆ. ಯಾವಾಗ ಬಂದ್ರೆ ಡಾಕ್ಟರ್ ಸಿಗಲ್ಲ. ಈ ಲೆಟರ್ನ ಅವ್ರ ಕೈ ಕೊಡ್ತೀರಾ ಪ್ಲೀಸ್? ಓಕೆ ಮ್ಯಾಮ್. ಯಾವುದೇ ಕಾರಣಕ್ಕೂ ಮರಿಬೇಡಿ, ತುಂಬಾನೇ ಇಂಪಾರ್ಟೆಂಟ್ ಇದು. ಅರೆ ಸೀತಾ ಬರ್ದಿರೋ ಲೆಟರ್ ಎಲ್ಲಿ? ಇಲ್ಲ ಇತ್ತಲ್ಲ. ಅಯ್ಯೋ, ಅವ್ರ ಬ್ಯಾಗಲ್ಲಿ ಅವ್ರ ಪೇಪರ್ಸ್ ಮಧ್ಯೆ ನೀನು ಹೋಯ್ತಾ? ಓಹೋ, 75 ವರ್ಷ ನನಗೆ ಬರ್ಸಿದ್ದೀರಾ, ಕನ್ಫರ್ಮ್ ಮಾಡಿದ್ದೀರಾ ಅಂದರೆ ಇವನಿಗೆ ವಯಸ್ಸಾಗಿದೆ, ಮುದುಕ ಆದ ಅಂತ ಇದ್ರ ಮುಖೇನ ತಿಳಿಸ್ತಿದ್ದೀರಾ. ಸರಿ ಆಯ್ತಪ್ಪ, ಕೇಕ್ ಕಟ್ ಮಾಡೋದಕ್ಕೆ ಅವನಿಲ್ಲಿ. ಯಾರು ತಾತ? ಅಶೋಕ, ಅವನಿಲ್ದೆ ಕೇಕ್ ಹೆಂಗೆ ಕಟ್ ಮಾಡಲಿ? ನೋಡು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಬಂತು, ಅವನೇ ನನಗೆ ವಿಶ್ ಮಾಡ್ದ. ಅವನೇ ಇಲ್ಲ ಅಂದರೆ ತಾತ ಆ್ಯಕ್ಚುಲಿ ಅವನು ಮತ್ತು ಪ್ರಿಯಾ ಇಬ್ಬರು ಒಟ್ಟಿಗೆ ಎಲ್ಲೋ ಹೊರಗೋಗಿದ್ದಾರೆ, ಬರೋದಕ್ಕಾಗಲ್ಲ ಅಂತ ಹೇಳ್ದ. ಹನಿಮೂನ್ಗೆ ಹೋಗಿದವರು ನೋಡಿ, ಕಲ್ತ್ಕೊಳ್ಳಿ. ಇದೇ ಮಾತನ್ನ ನಾನು ಫೋನ್ ಮಾಡಿದಾಗ ಹೇಳಿದ್ದೆ, ನೀವು ಬೈತೀರಾ ಅಂತ. ನಾನು ಹೇಳ್ದಂಗೆ ಆಯ್ತು ನೋಡಿ. ಏನು ಕಟ್ ಮಾಡ್ಬೇಕಾ? ಹ್ಞೂ ಮತ್ತೆ ಬರೋದ ಮಕ್ಳ. ಚಿಕ್ಕಿ, ಇದು ಶುಗರ್ಲೆಸ್ ಕೇಕಾ? ಮಾವಯ್ಯ ಶುಗರ್ ತಿನ್ನಲ್ಲ ಅಲ್ವಾ, ಅದಕ್ಕೆ ಶುಗರ್ಲೆಸ್ ಕೇಕ್ನ ನಾನೇ ಮಾಡಿದೆ. ನಿಮಗೆ ಬೇರೆ ಕೇಕ್ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡುತ್ತೆ. ಬೇಡ ಚಿಕ್ಕಿ, ನಾನು ಶುಗರ್ಲೆಸ್ ಕೇಕೆ ತಿಂತೀನಿ. ಚಾಂಪ್, ಏನೋ ಇದು ನಿನ್ನ ಬ್ಯಾಟಿಂಗ್ ಸ್ಟೈಲೇ ಚೇಂಜ್ ಮಾಡಿಬಿಟ್ಟಿದ್ಯಾ? ನಿನಗೆ ಶುಗರ್ಲೆಸ್ ಕೇಕ್ ಓಕೆನಾ?
ಬಾವಾ ಇವೆಲ್ಲ ಸಿಹಿಯಿಂದ ಆಗಿರೋ ಬದಲಾವಣೆ. ಸಿಹಿ ಬೋರ್ಡಿಂಗ್ ಸ್ಕೂಲ್ಗೆ ಹೋದಾಗ ಅನಿ ಸಿಹಿನ ಮಿಸ್ ಮಾಡ್ಕೊಳ್ತಿದ್ದ, ಆದರೆ ಅದನ್ನು ಅವನಿಗೆ ಹೇಳಕ್ ಬರ್ತಿಲ್ಲ ಅಷ್ಟೇ. ನೋಡಿ, ಸಿಹಿ ಜೊತೆ ಡ್ಯಾನ್ಸ್ ಮಾಡಿದ್ನಲ್ಲ, ಅವಾಗಲೇ ಅರ್ಥ ಆಯ್ತು. ನಮ್ ಸಿಹಿ ಅಂದ್ರೆ ಹಾಗೆ ಚಿಕ್ಕಿ, ಅವಳನ್ನ ಇಷ್ಟಪಡದೆ ಇರೋರು ಯಾರೂ ಇಲ್ಲ. ನಮ್ಮ ಮನೇನೂ ಸಿಕ್ಕಾಪಟ್ಟೆ ಮುದ್ದು. ಅವ್ನ ಪಾಪ ಒಬ್ಬನೇ ಬೆಳೆದಿದ್ದಾನೆ, ಬೇರೆಯವ್ರ ಜೊತೆ ಬೆರೆಯೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದ. ಸಿಹಿಗೆ ವಟಾರದಲ್ಲಿ ತುಂಬ ಜನ ಮಕ್ಕಳಿದ್ರು, ತುಂಬ ಜನ ಫ್ರೆಂಡ್ಸ್ ಇದ್ರು. ಪಾಪ ಈಗ ಹೊಂದ್ಕೋತಿದ್ದಾನೆ. ಅದಕ್ಕೆ ಅಲ್ವೇನಮ್ಮ ನಾನು ಹೇಳ್ತಾ ಇರೋದು, ಮನೆ ತುಂಬ ಮಕ್ಳಿರ್ಬೇಕು ಅಂತ. ಓ, ಈ ಮುದುಕ ಮಾಡೋಕ್ಕೇನು ಕೆಲಸ ಇಲ್ಲದೆ ಮಾತಾಡ್ತಿದ್ದಾನೆ ಅಂದ್ಕೊಂಬಿಟ್ರಾ? ತಾತ, ಹಾಗಿದ್ರೆ ನಮ್ಮದು ಒಂದು ಕಂಡೀಷನ್ ಇದೆ. ಮನೆ ತುಂಬಬೇಕು ಅಂದರೆ ಬರೀ ಮಕ್ಕಳಿಂದ ಆಗಲ್ಲ, ಮನೆಯವರೆಲ್ಲ ಒಟ್ಟಿಗೆ ಇರಬೇಕಲ್ವಾ? ತಾತ, ಒಂದು ಮನೆ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ, ಆದರೆ ಅದು ಮತ್ತೆ ರಿಪೀಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಸತ್ಯ ಮಾವ ಮತ್ತೆ ಮನೆಗೆ ವಾಪಸ್ ಬರೋ ಥರ ಆಗಬೇಕು. ನಿಜ ತಾತ, ಇವತ್ತು ನಿಮ್ಮ ಬರ್ತ್ಡೇ, ಮನೆಗೆ ಬನ್ನಿ ಅಂತ ಎಷ್ಟು ಕರೆದ್ರು, ಮನೆಗೆ ಬಂದು ನಿಮ್ಮ ಮನ್ಸಿಗೆ ನೋವು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರು ಗೊತ್ತಾ? ಎಷ್ಟು ಕರೆದ್ರು ಬರಲಿಲ್ಲ. ಸತ್ಯ ಮಾವ ಬಂದರೆ ಈ ಮನೆ ತುಂಬ್ದಂಗಿರುತ್ತೆ. ಪ್ಲೀಸ್ ಅವ್ರನ್ನ ಕರೆಸಿ. ಸೀತಾ, ಬಂದಾಗಿಂದ ನೋಡ್ತಾ ಇದ್ದೀನಿ, ಹೆಜ್ಜೆಗಳನ್ನ ಮುಂದೆ ಇಟ್ಕೊಂಡು ಬೆಳೀತಾ ಹೋಗ್ತಾ ಇದೆಯಾ. ಈ ಬೆಳವಣಿಗೆ ನಿನಗೆ ಒಳ್ಳೆಯದಲ್ಲ. ನಿಜವಾಗ್ಲೂ ಲೆಟರ್ ಆ ಮನುಷ್ಯನ ಹತ್ರನೇ ಹೋಯ್ತಾ ಅಥವಾ ಬೇರೆ ಎಲ್ಲಾದ್ರೂ ಮಿಸ್ ಆಯ್ತಾ? ಅದ್ ಲೆಟರ್ ಒಂದ್ ಇಟ್ಕೊಂಡ ಸೀತಾ ಜನ್ಮ ಜಾಲಾಡೋಣ ಅಂತ ಅನ್ಕೊಂಡಿದ್ದೆ. ಸರಿಯಾದ ಟೈಮ್ಗೆ ಮಿಸ್ ಆಗೋಯ್ತಲ್ಲ. ಒಂದಿದ್ರೆ ಒಂದಿಲ್ಲ. ಆ ಮನುಷ್ಯ ನನ್ ಎಲ್ಲಿ ಅಂತ ಹುಡುಕ್ಲಿ ಇವಾಗ? ಮುಖನೂ ಸರಿಯಾಗಿ ನೋಡಿಲ್ಲ. ಸೀತಾ ಸೀತಾ ಸೀತಾ, ನಾನೇನು ಹುಡುಕ್ತಾ ಇದ್ನೋ ಅದೇ ನನ್ನ ಕೈಗೆ ಸೇರಿದೆಯಲ್ಲ. ಬ್ಯೂಟಿ. ಹ್ಯಾಪಿ ಬರ್ಡೇ ಸರ್. ಅನಂತ್ ಲಕ್ಷ್ಮಿ, ಸೋ ನೈಸ್ ಆಫ್ ಯು ಟು ಕಮ್ ಹಿಯರ್. ಬನ್ನಿ ಬನ್ನಿ, ಅಲ್ಲೇ ಯಾಕೆ ನಿಂತ್ಬಿಟ್ರಿ? ಬನ್ನಿ ಡಾಕ್ಟ್ರೆ, ಭಾಳ ದಿವಸಗಳಿಂದ ನೀವು ನೋಡಿರಲಿಲ್ಲ, ಈಗ ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ಬನ್ನಿ. ವೆಲ್ಕಮ್ ಡಾಕ್ಟರ್ ಅನಂತ್ ಲಕ್ಷ್ಮಿ ಅವರೇ. ಹಲೋ ಡಾಕ್ಟರ್.
ಅನಂತಲಕ್ಷ್ಮಿ, ನಿಮಗೆ ಮುಂಚೆನೇ ನಮ್ಮ ಮನೆಯವರೆಲ್ಲ ಚೆನ್ನಾಗಿ ಪರಿಚಯ ಇದೆ. ಆದರೆ ನಿಮ್ಗೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾಗಿದೆ. ನೀವು ಯಾವಾಗಲೂ ಕೇಳ್ತಿದ್ರಲ್ಲ ನಿಮ್ಮ ಮನೆ ಸೊಸೆ ಎಲ್ಲಿ ಅಂತ. ದೋ ಇಲ್ಲಿದ್ದಾಳೆ, ನಮ್ಮ ಮನೆಯ ಮುದ್ದು ಸೊಸೆ ಸೀತಾ. ಸೀತಾ, ಯಾಕೆ ಹಾಗೆ ನಿಂತ್ಬಿಟ್ಟೆ? ಬಂದಿರೋ ಗೆಸ್ಟಿಗೆ ಹಲೋ ಹೇಳು. ಇವರು ನಮಗೆ ತುಂಬ ಬೇಕಾದವರು, ಡಾಕ್ಟರ್ ಅನಂತಲಕ್ಷ್ಮಿ ಅಂತ. ನಿಮ್ಮ ಮದುವೆಗೇನೆ ಇನ್ವೈಟ್ ಮಾಡಿದ್ದೆ, ಆದರೆ ಏನೋ ಎಮರ್ಜೆನ್ಸಿ ಬರೋದಕ್ಕಾಗಲಿಲ್ಲ. ಇವತ್ತು ಬರಲೇಬೇಕು ಅಂತ ನಾನೇ ಹೇಳಿದಕ್ಕೆ ಬಂದಿದ್ದಾರೆ. ಹಲೋ ಹೇಳು. ಡಾಕ್ಟರ್, ಮಗು ಅಪ್ಪ ಅಮ್ಮ ನನಗೂ ಗೊತ್ತಾಗ್ತಾ ಇಲ್ಲ ಸೀತಾ. ಆ ಕಪಲ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಐ ಕಾಂಟ್ ರೀಚ್ ದೆಮ್. ಡೆಲಿವರಿ ಟೈಮಲ್ಲಿ ಅವ್ರು ಬಂದೇ ಬರ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನನ್ನ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಡಾಕ್ಟರ್, ಇವಾಗ ಏನು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ ಸೀತಾ. ಹೆಚ್ಚಂದರೆ ಹಾಸ್ಪಿಟ್ಲಲ್ಲಿ 3 to 4 days ನಾನು ಇಟ್ಕೊಬಹುದು, ಆಮೇಲೆ ಇಲ್ಲೂ ಕಷ್ಟ ಆಗುತ್ತೆ. ನಿಮ್ಮ ಮನೆಯವ್ರಿಗೇನಾದರೂ ಈ ವಿಷಯ ತಿಳಿಸ್ಬಹುದಾ ಸೀತಾ? ಯಾವ ಮನೆಯವರು ಡಾಕ್ಟರ್? ಮದುವೆ ಆಗದೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ವಿಷಯ ಗೊತ್ತಾದ ತಕ್ಷಣ ಅಣ್ಣ ಅದಕ್ಕೆ ನಾನು ನಡ್ತೆಗೆಟ್ಟೋಳು ಅಂತ ಬಿಟ್ಟು ಹೋದ್ರು. ಯಾವ ಅಪ್ಪಂಗೋಸ್ಕರ ದುಡ್ಡು ಹೊಂದಕ್ಕೆ ನಾನು ಈ ನಿರ್ಧಾರ ತಗೊಂಡು ಅವ್ರಿಗೂ ವಿಷಯ ಗೊತ್ತಾದ ತಕ್ಷಣ ಅವರು ಬಿಟ್ಟು ಹೋದ್ರು ಡಾಕ್ಟರ್. ನನಗೆ ಅಮ್ಮ ಅಂತಿದ್ದಿದ್ರೆ ಈ ಟೈಮಲ್ಲಿ ಅವ್ರು ನನ್ನ ಜೊತೆ ಇರೋರು. ಚಿಕ್ಕ ವಯಸ್ಸಲ್ಲಿ ನನ್ನ ತಾಯಿನ ನಾನು ಕಳ್ಕೊಟ್ಟೆ. ನನಗೆ ಅಂತ ಯಾರೂ ಇಲ್ಲ ಡಾಕ್ಟರ್. ನನಗೆ ಈ ವಿಷಯದಲ್ಲಿ ಸಹಾಯ ಮಾಡಿ. ನನಗೆ ಅಂತ ಇರೋ ನೀವು ಒಬ್ಬರೇ. ಈ ಮಗು ತಂದೆ ತಾಯಿನ ಕರೆಸಿ ಡಾಕ್ಟರ್, ಪ್ಲೀಸ್. ಸೀತಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ಆದರೆ ಈ ಮಗು ಅಪ್ಪ ಅಮ್ಮ ಬರೋದಾಗಿದ್ರೆ ಡೆಲಿವರಿ ದಿನನೇ ಬರಬೇಕಾಗಿತ್ತು. ಈ ರೀತಿ ನನ್ನ ಕಾಲ್ಸ್ನ ಅವಾಯ್ಡ್ ಮಾಡ್ತಾ ಇರಲಿಲ್ಲ. ಅವ್ರು ಈ ಥರ ಅವಾಯ್ಡ್ ಮಾಡ್ತಾರ ನೋಡ್ತಾ ಇದ್ರೆ ನನಗೆ ಬರ್ತಾರೆ ಅಂತಲೂ ಅನ್ನಿಸ್ತಾ ಇಲ್ಲ. ಡಾಕ್ಟರ್, ಅವ್ರು ಬರ್ತಾ ಇದ್ರೆ ಈ ಮಗುನ ನಾನು ಏನು ಮಾಡಲಿ ಡಾಕ್ಟರ್? ಯೋಚನೆ ಮಾಡಬೇಡ ಸೀತಾ. ನನಗೆ ಪರಿಚಯ ಇರೋ ಸುಮಾರು ಅನಾಥಾಶ್ರಮಗಳಿದೆ. ಅಂಥ ಆಶ್ರಮಗಳಲ್ಲಿ ಇದೊಂದು ಮಗು ಹೆಚ್ಚಾಗೋದಿಲ್ಲ ಅಂತ ಅನ್ಕೊಂತೀನಿ. ನೀನೇನು ಯೋಚನೆ ಮಾಡಬೇಡ, ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ನನ್ನ ಮಗುನ ಸೇರಿಸ್ತೀನಿ. ಇಲ್ಲ ಡಾಕ್ಟರ್, ಈ ಮಗುನ ಅನಾಥಾಶ್ರಮಕ್ಕೆ ಸೇರ್ಸಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಮತ್ತೇನು ಮಾಡು ಅಂತೀಯ ಸೀತಾ? ನಾನಿರೋವರೆಗೂ ಈ ಮಗು ಅನಾಥ ಅಂತ ಅದಕ್ಕೆ ಅನ್ನಿಸ್ಬಾರ್ದು. ಇವಳು ನನ್ನ ಮಗಳು ಡಾಕ್ಟರ್. ಇವಳು ನನ್ನ ಮಗಳು ಅಂತ ಹೇಳ್ಕೊಳಕ್ ನನಗೆ ಹಕ್ಕಿದ್ಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನೇ ಇವಳ ತಾಯಿ, ಇವಳೇ ನನ್ನ ಮಗಳು. ಶ್ಯಾಮ್, ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆಗಿದೆ. ಅಲ್ಲಿ ತುಂಬಾ ಹೈಜೀನಿಕ್ ಅಂಡ್ ಹೆಲ್ದಿ ಫುಡ್ ಕೊಡ್ತಿದಾರಂತೆ. ಲೆಟ್ಸ್ ಗೋ. ಯಾ ವಿ ಕ್ಯಾನ್. ಶಾಲಿನಿ, ಬೈಕೋಬೇಡ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಅ ಕ್ವಿಕ್ ವಿಸಿಟ್ ಟು ರಾಮ್ ಹೌಸ್ ಬರ್ತೀಯಾ ಪ್ಲೀಸ್? ಏಯ್, ತುಂಬ ಹೊತ್ತು ಮಾಡಲ್ಲ, ಒಂದು 10 ನಿಮಿಷ ವಿಸಿಟ್ ಮಾಡಿ ಬರೋಣ ಅಷ್ಟೇ. ಶಾಪಿಂಗ್ ಅಂತ ಕರ್ಕೊಂಡ್ಬಂದು ಈ ಪ್ಲಾನ್ ಮಾಡಿದ್ಯಾ ನೀನು? ಚಾಂದಿನಿ ಮುಂದೆ ಮತ್ತೆ ಮತ್ತೆ ರಾಮ್ ವಿಷಯ ಮಾತಾಡಬಾರ್ದಂತ ನಾನು ಸುಮ್ಮನೆ ಇದ್ದೆ. ಅಲ್ಲ ಶ್ಯಾಮ್, ಸೀರಿಯಸ್ಲಿ ಮತ್ತೆ ರಾಮ್ ಜೊತೆ ಟಚ್ ನಲ್ಲಿ ಇರ್ಬೇಕಾ ನಾವು? ಲುಕ್, ಐ ಅಂಡರ್ಸ್ಟ್ಯಾಂಡ್ ರಾಮ್ ನಿನ್ ಹಳೆಯ ಫ್ರೆಂಡ್, ಅದೆಲ್ಲ ಓಕೆ.
ಸಿಕ್ದಾಗ ಮಾತಾಡ್ಸಿದ್ರೆ ಓಕೆ ಅಲ್ವಾ? ಅದು ಬಿಟ್ಟು ಅತಿಯಾಗ ಅವ್ರ ಮನೆಗೆಲ್ಲ ಹೋಗುವಂಥದ್ದೇನಿದೆ? ಶಾಲಿನಿ, ನಿನ್ನ ರೀಸನಿಂಗ್ ನಂಗೆ ಅರ್ಥ ಆಗುತ್ತೆ. ದಿಸ್ ಇಸ್ ನಾಟ್ ಅಗೇನ್ಸ್ಟ್ ಚಾಂದಿನಿ, ಬಟ್ ರಾಮ್ ಒಳ್ಳೆ ಮನುಷ್ಯ. ಅವನ ಜೊತೆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಓಕೆ, ರಾಮ್ ಬಿಟ್ಬಿಡೋಣ. ಬಟ್ ಆ ಮಗು, ರಶ್ಮಿ, ಶಾಲಿನಿ, ನೀ ಸಿಹಿ ಜೊತೆ ಒಂದ್ಸರಿ ಮಾತಾಡು. ಪದೇ ಪದೇ ಮಾತಾಡಬೇಕು ಅಂತ ನಿನಗೂ ಅನ್ಸಕ್ಕೆ ಶುರು ಆಗುತ್ತೆ. ರಿಯಲಿ? ಓ, ಐ ಗೆಟ್ ಇಟ್ ನೌ. ಆ ಸಿಹಿ ರಾಮ್ ಮಗಳಲ್ವಾ? ಅದಕ್ಕೆ ನೀನು ಅವಾಗಿಂದ ಅವ್ರ ಮನೆಗೆ ಹೋಗೋಣ ಹೋಗೋಣ ಅಂತ ನನ್ನ ತಲೆ ತಿಂತಾ ಇರೋದು. ನಿನಗೆ ಯಾವಾಗ ಮಕ್ಕಳು ಹುಚ್ಚಿಬಿಡುತ್ತೆ ಶ್ಯಾಮ್? ಶಾಲಿನಿ, ನಿಂಗೆ ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಯಾವ ಮಗುನೂ ಸಿಹಿನ ಹಚ್ಕೊಂಡಷ್ಟು ಇಲ್ಲಿವರೆಗೂ ಹಚ್ಕೊಂಡಿರ್ಲಿಲ್ಲ. ಅದೇನೋ ಗೊತ್ತಿಲ್ಲ ಶಾಲಿನಿ, ಸಿಹಿ ಜೊತೆ ಮಾತಾಡ್ತಿದ್ರೆ ನನಗೂ ಅವಳಿಗೂ ಅದ್ಯಾವುದೋ ಅಂಟಿದೆ ಅಂತ ಅನ್ಸುತ್ತೆ. ಮತ್ತೆ ನಾನು ಸಿಹಿ SR ಯಸ್ ಕ್ಯಾಪಿಟಲ್ ಸೀತಮ್ಮನ ಮಗಳು. ನೀವು ನನ್ನ ಅವತ್ತೇ ನೋಡಿದ್ದೀರಾ ಅಲ್ವಾ? ಸಿಹಿ, ನಾನ್ ನಿಮ್ಗೆ ನೆನ್ಪಿದ್ದೀರಾ? ನಿನ್ನನ್ನು ಮರೆಯೋಕ್ಕಾಗತ್ತಾ ಪುಟ್ಟ? ಚೆನ್ನಾಗಿ ಜ್ಞಾಪಕ ಇದೆ. ಅವತ್ತು ಶಾಪಿಂಗ್ ಮಾಲಲ್ಲಿ ಮೀಟ್ ಮಾಡಿದ್ವಲ್ಲ. ಯು ಆರ್ ಲಕ್ಕಿ. ಯಾಕೆಂದ್ರೆ ನಿಮಗೆ ಸೀತಾ ಅಂತ ಅಮ್ಮ ಸಿಕ್ಕಿದ್ದಾರೆ. ಓಹೋ, ಅಂದರೆ ನಮ್ಮ ಸೀತಾ ನಿಮಗೆ ಮೊದಲೇ ಗೊತ್ತಿತ್ತ ಡಾಕ್ಟರ್ ಅನಂತ ಲಕ್ಷ್ಮಿ ಅವರೇ?